ಏನು ಇವತ್ತು ಎಸ್ ಅವ್ರ ಬರ್ತಡೇ ಇತ್ತು, ಇವತ್ತು ಬರ್ತಡೇ ಇತ್ತು ಸರ್. ಎಸ್ ಸರ್ ಅದು ನಿನ್ನೆ ರಾತ್ರಿ ಏನು ನಮ್ಮ ಹುಡುಗರು ಏನು ಅಂಬೇಡ್ಕರ್ ನಗರದ ಹುಡುಗರು ಒಂದು ಬ್ಯಾನರ್ ಕಟ್ಟುವಾಗ 30 ಅಡಿ ಕಟ್ಟುವಾಗ ಪ್ರತಿ ವರ್ಷವೂ ಆ ಕಡೆ ಆಚರಿಸ್ತಿದ್ರು. ಈ ಸಲ ಏನೋ ಡಿಫ್ರೆಂಟಾಗಿ ಆಚರಣೆ ಮಾಡ್ಬೇಕಂತೇಳಿ ಈ ಕಡೆ ಇದನ್ನು ಆಚರಣೆ ಮಾಡಿದ್ರಂತೇಳಿ ಈ ಕಡೆ ಬ್ಯಾನರ್ ಇದನ್ನು ಮಾಡುವಾಗ ವಿದ್ಯುತ್ ಸ್ಪರ್ಶವಾಗಿ ಸಾವನ್ನಪ್ಪ್ಯಾರ ಸರ್. ನಿನ್ನೆ ಸ್ಪಾಟ್ನೊಳಗಡೆ 2 ಮಂದಿ ಸಾವನ್ನಪ್ಪ್ಯಾರ. ಮಾರ್ಗ ಮಧ್ಯದೊಳಗೆ ಒಬ್ಬರು ಡೆತ್ ಆಗ್ಯಾರ ಸರ್. ಇನ್ನು ಉಳಿದವರು ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡ್ಯಾರ ಸರ್. ಇಲ್ಲೇನು ದುಃಖದ ಸಂಗತಿ ಅಂದ್ರೆ ಎಸ್ ಅವರು ಪ್ರತಿ ವರ್ಷವೂ ಇದನ್ನು ಆಚರಣೆ ಮಾಡ್ತಿದ್ರು. ಆದರೆ ಬೆಳಗ್ಗೆ ನಾನು ಎಸ್ ಅವರಿಗೆ ಜಗ್ಸಲ ಫೋನ್ ಮಾಡಿದೆ, ಅವ್ರು ಯಾವುದೂ ರೆಸ್ಪಾನ್ಸ್ ಮಾಡಿಲ್ಲ ಸರ್. ಮಾಡಿಲ್ಲ. ಅವರು ಈ ಬರ್ತಾರ, ಅವ್ರಿಗೆ ಸಾಂತ್ವನ ಹೇಳ್ತಾರಂತ ನಮ್ಗೆ ಐತಿ. ನೋಡೋಣ ಸರ್, ಕಾದು ನೋಡ್ತೀವಿ ಏನು ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಘಟನೆ ಆದಂಥ ಈ ಸ್ಥಳದಿಂದ ನಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹತ್ರನೇ ಐತಿ. ಅಲ್ಲಿ ಯಾವುದೇ ವೈದ್ಯಾಧಿಕಾರಿಗಳನ್ನು ಇದುವರೆಗೆ ನೇಮಕ ಮಾಡಿಲ್ಲ ಸರ್. ಪ್ರಥಮ ಚಿಕಿತ್ಸೆ ಅಂತೂ ಇಲ್ಲ ಸರ್. ಇಲ್ಲಿಂದ ಏನಾದರೂ ಪ್ರಥಮ ಚಿಕಿತ್ಸೆ ಮಾಡಿದ್ರೆ ಒಬ್ಬನಾರು ಬದುಕ್ತಿದ್ದ ಅಂತ ನಮ್ಮೊಂದು ಅನಿಸಿಕೆ ಐತೆ ಸರ್. ಇಲ್ಲಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಐತಿ ಇವರೊಳಗೆ. ಯಾಕೆ ಜಿಲ್ಲಾಧಿಕಾರಿಗಳು ಬರ್ತಾರಂತ ಹೇಳಿದ್ದಾರೆ ಸರ್. ಅವ್ರಿಗಾಗಿ ವೇಟ್ ಮಾಡ್ತಾಯಿದ್ದೀವಿ. ಅವ್ರು ಕಾರ್ ಮುಂದಾದ್ರೂ ಕೂತ್ಕೊಂಡು ಪ್ರತಿಭಟನೆ ಮಾಡಿ ನಮ್ಮೂರ ಒಬ್ಬ ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡ್ಬೇಕಂತೇಳಿ ನಾನು ಈ ನಿಮ್ಮ ಈ ಹುಡುಗರು ಅವರು ಸ್ವಲ್ಪ ಸೀರಿಯಸ್ ಅದಾರ ಸರ್. ಜಿಲ್ಲಾ ಆಸ್ಪತ್ರೆ ಒಳಗೆ ಕುಟುಂಬದ ಹಿನ್ನೆಲೆ ಕೂಲಿ ಕೆಲಸ ಮಾಡೋರು ಅವರು ದುಡಿದ್ರೆ ಅವ್ರ ಮನೆ ನಡೀತಿತ್ತು ಸರ್. ಅವ್ರು ದುಡಿದ್ರೆ ಡಾಂಬರ್ ಕೆಲ್ಸಕ್ಕೆ ಮಾಡ್ತಾರೆ ಸರ್. ಅವರು ಡಾಂಬರ್ ಕೆಲ್ಸಕ್ಕೆ ಹೋಗ್ತಾರೆ. ದಿನ ಒಂದು 400-500 ರೂಪಾಯಿ ದುಡಿತಿದ್ರು. ಅವ್ರು ದುಡಿದ್ರೆ ಅವ್ರ ಮನೆ ನಡೀತಿದ್ರು ಸರ್. ಇವತ್ತು ಅವರು ತೀರ್ಕೊಂಡಿದ್ದಕ್ಕೆ ಮುಂದಿನ ಅವ್ರು ಭಾಳ ಕ್ರಿಟಿಕಲ್ ಆಗಿತ್ತು ಸರ್ ಅವ್ರ ಮನೆ. ಏನು ನೋಡೋಣ ಎಸ್ ಸರ್ ಏನು ಅದಕ್ಕೇನು ಇದನ್ನು ಮಾಡ್ತಾರೆ ಅಂತ ನಾವು ಕಾದು ನೋಡ್ತೀವಿ ಸರ್. ಅಂದ್ರೆ ಸರ್ಕಾರದಿಂದ ಏನಾದ್ರು ಪರಿಹಾರ ಆ ಥರದ್ದೇನೋ ಅದೇ ಸರ್ಕಾರದಿಂದ ನೋಡೋಣ ಸರ್. HK ಪಾಟೀಲ್ರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ. ಅವರು ಬಂದು ಏನು ಇದನ್ನು ಮಾಡ್ತಾರೆ ನೋಡ್ಕೊಂಡು ಆಮೇಲೆ ಮತ್ತೆ ನಾವು ಇದನ್ನು ಮಾಡ್ತೀವಿ ಸರ್. ಅವ್ರ ಬಡ ಪರಿಸ್ಥಿತಿ ಗಂಭೀರ ಇದೆ, ಅಚಾನಕ್ ಆಗಿರೋದು ಆಕಸ್ಮಿಕ ಆಗಿತ್ತು ಸರ್. ಅದು ಆಕಸ್ಮಿಕ ಆಗಿದ್ದು. ಅವರು ದುಡಿಲಿಲ್ಲ ಅಂದ್ರೆ ಅವ್ರ ಮನೆ ನಡೆಯಲ್ಲ ಸರ್. ದುಡಿದ್ರೆ ಅವ್ರ ಜೀವನ 20 ಗಂಜಿಗಾಗಿ ದುಡಿತಾರೆ ಸರ್. PUC ಎಲ್ಲ ಓದ್ತಿದ್ದು ಸರ್. ಒಂದಿಷ್ಟು ಹುಡುಗರು ಅದ್ರಾಗ ಬಿಟ್ಟು ಮತ್ತು ಕೆಲ್ಸಕ್ಕೆ ಹೊಂಟ್ರು ಸರ್. ಮತ್ತು ಒತ್ತಡ ಕೆಲಸದ ಮನೆ ನಿರ್ವಹಣೆ ಮಾಡೋಕ್ಕೋಸ್ಕರ ಇದು ಮಾಡಿದ್ರು. ಅದು ಈಗ ದುರ್ದೈವ ರಾತ್ರಿ ಈ ಥರ ಆಗ್ಬಿಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.